ಹೇಗಿದ್ದೀರಿ? ನಾನಂತೂ ತುಂಬ ತುಂಬ ಚಂದ ಇದ್ದೇನೆ. ತುಂಬ ಅಯ್ಯಯ್ಯೋ ಎಂತ ಹೇಳ್ತಿದ್ದೇನೆ, ತುಂಬ ಚಂದ ಇದ್ದೇನೆ. ಮಂಗ ಹೋಗ್ತಾ ಉಂಟಿಲ್ಲ ನೋಡಿ ಅಲ್ಲಿ ಹೋಯ್ತು, ಪಾಸ ಆಯ್ತು, ಹೋಗ್ತಾ ಉಂಟಲ್ಲಿ. ಬೆಳಿಗ್ಗೆ ಮುಂಚೆ ಎಲ್ಲ ಬಂದಿದ್ದಾರೆ ಈಗ ಮನೆ ಹತ್ರ. ಎಂತ ಮಾಡುದ ನೀವೆಲ್ಲ? ನಮ್ಮ ಅಮ್ಮ ದೋಸೆ ಮಾಡಿ ದೋಸೆ ಕೊಡ್ತಾ ಇದ್ದಾರೆ, ಅದಕ್ಕೆ ಇವರೆಲ್ಲ ಕಾಯುವುದಿಲ್ಲ ನೋಡಿ ಅಂತೆ. ನೋಡಿ, ಇವರು 2 ದೋಸೆ ತಿಂದಿದ್ದಾರೆ. ಇವರು 2 ದೋಸೆ ತಿಂದಾಗಿದೆ ಈಗ. 2 ದೋಸೆ ತಿಂದಾಗಿದೆ. ಇವರೆಷ್ಟು ತಿಂದಿದ್ದೀರಿ? ನೀವೆಷ್ಟು ದೋಸೆ ತಿಂದಿದ್ದೀರಿ? ನೀವೆಷ್ಟು ದೋಸೆ ತಿಂದಿದ್ದೀರಿ? ನೀವೆಷ್ಟು ದೋಸೆ ತಿಂದಿದ್ದೀರಿ? ಬಾಬು ಇಲ್ಲಿ, ಓಯ್ ಇಲ್ಲಿ, ಚುಟ್ಟು ಚುಟ್ಟು. ಹಾಂ, ಎಂತ ಗೊತ್ತುಂಟಾ, ನಾನು ಇಷ್ಟು ದಿನ ರೀಲ್ಸ್ ಎಂತಕ್ಕೆ ಮಾಡಲಿಲ್ಲ ಗೊತ್ತುಂಟಾ? ವ್ಲಾಗ್ ಎಂತಕ್ಕೆ ಮಾಡಲಿಲ್ಲ ಗೊತ್ತುಂಟಾ? ಕೇಳಿ ಇವ್ರ ಹತ್ರ. ಹೋಗು ಮಾರೆ, ನಿಂದು ಚೊರೆ ತಾಳ್ಲಿಕ್ಕೆ ಆಗೋದಿಲ್ಲ, ನೀನು ಎಂತಕ್ಕೆ ಬರೋದು ಗಡಿ ಕಿರಿಕಿರಿ ಮಾಡಲಿಕ್ಕೆ ಅಂತ ಹೇಳ್ತಿದ್ದಾರೆ. ನಾನು ಎಂತಕ್ಕೆ ಗೊತ್ತಾ ವ್ಲಾಗ್ ಮಾಡಲಿಲ್ಲ. ನಾನು ಅವತ್ತು ಹೇಳಿದ್ದೆ ಗೊತ್ತುಂಟ ಒಂದು ವ್ಲಾಗಲ್ಲಿ, ನನಗೆ ಒಂಚೂರು ಗಂಟ್ಲು ಇದಾಗ್ತಾ ಉಂಟು, ಮೇ ಬಿ ಜ್ವರ ಬರ್ತದೇನಾ ಅಂತ ಹೇಳಿದ್ದೆ, ನೆನಪುಂಟದ್ದು. ಜ್ವರ ಬಂದರೆ ಚೆಂದ ಆಗ್ತದೆ ಅಂತ ಹೇಳಿದ್ದೆ ಗೊತ್ತುಂಟ. ಆ ಜ್ವರಕ್ಕೆ ನಾನು ಹೇಳಿದ್ದೆ ಸರಿ ಕೇಳಿಸ್ತಾ ಅಂತ ಮಾರೆ. ಬಂದ ಜ್ವರ ಉಂಟಲ್ಲ, 1 ತಿಂಗಳು ಜ್ವರ, ಕೆಮ್ಮು, ಶೀತ. ಒಂದು ಸಲ ಕೆಮ್ಮ ಸ್ಟಾರ್ಟ್ ಆದರೆ ಕರೆಕ್ಟ್ ಅಟ್ಲೀಸ್ಟ್ ಒಂದು 10 ಮಿನಿಟ್ಸ್ ಆದರೂ ಕಂಟಿನ್ಯೂ ಕೆಮ್ಮು, ಉಸಿರೋಡ್ಲಿಕ್ಕೆ ಇದಾಗ್ತಿತ್ತು ಮಾರೆ. ನಾನು ಫಸ್ಟ್ ಹಾಸ್ಪಿಟ್ಲಲ್ಲಿ ಸೇರಿದ್ದಾಯ್ತಾ, ಅಂದರೆ ಅಡ್ಮಿಟ್ ಆಗಿದ್ದಾಯ್ತಾ. ಬಟ್ ಅಲ್ಲಿ ಎಂತ ಸಹ ಹೇಳಿನೇ ಇರಲಿಲ್ಲ, ಎಂಥ ಪ್ರಾಬ್ಲಮ್ ಎಂತ ಸಹ ಹೇಳಿರಲಿಲ್ಲ. ಜ್ವರ ಅಲ್ಲ ಅಂತ ಸಡನ್ಲಿ ಮಣಿಪಾಲಿಗೆ ಶಿಫ್ಟ್ ಮಾಡಿ ನೈಟೇ ಅಂತ ಹೇಳಿದರು. ನಾವು ಸುಮ್ಮನೆ ಜ್ವರ ಆಗಿ ಎಂತಕ್ಕೆ ನೈಟೇ ಅಲ್ಲ ಶಿಫ್ಟ್ ಆಗೋದು ಅಂತೇಳಿ ಸುಮ್ಮನೆ ಅದದು, ಅವರೆಂತ ಹೇಳಿರಲಿಲ್ಲ. ನೆಕ್ಸ್ಟ್ ಮತ್ತೆ ಮೊನ್ನೆ ತುಂಬ ಜೋರಾದಮೇಲೆ ಹೋಗ್ತೇವೆ, ಅಲ್ಲಿ ಹೋಗಿ ಇದು ಬ್ಲಡ್ ಟೆಸ್ಟ್ ಎಲ್ಲ ಮಾಡಿ ನೋಡುವಾಗ, ಬೇರೆ ಎಲ್ಲ ಟೆಸ್ಟ್ ಮಾಡಿ ನೋಡುವಾಗ ಬ್ಲಡ್ ಪ್ಲೇಟ್ಲೆಟ್ಸ್ ಜಾಸ್ತಿ ಆಗಿತ್ತಂತೆ. ಪ್ಲೇಟ್ಗಳು ದಿನ ತಿಂಡಿ ತಿಂತೇವಲ್ಲ, ಅದು ಪ್ಲೇಟ್ಗಳೆಲ್ಲ ಜಾಸ್ತಿ ಆಗಿತ್ತಂತೆ ಬ್ಲಡ್ಡಲ್ಲಿ. ಆ ಪ್ಲೇಟ್ಲೆಟ್ಸ್ ಎಲ್ಲ ಜಾಸ್ತಿ ಆಗಿತ್ತಂತೆ, ಬ್ಲಡ್ ಪ್ಲೇಟ್ಲೆಟ್ಸು. ಮತ್ತು ಕಫ್ ಆಗಿ ಲಂಗ್ಸಲ್ಲಿ ಕುತ್ಕೊಂಡು ಇನ್ಫೆಕ್ಷನ್ ಆಗಿತ್ತಂತೆ. ಪ್ಲೇಟು ಜಾಸ್ತಿ ಆಗಿತ್ತು. ಯಾವ ಪ್ಲೇಟು? ಇಡ್ಲಿ ಪ್ಲೇಟ್ ಇರ್ಬೋದು, ಇಡ್ಲಿ ತಟ್ಟೆ. ಆ ಪ್ಲೇಟು ಜಾಸ್ತಿ ಆಗಿತ್ತು, ಲಂಗ್ಸ್ ಇನ್ಫೆಕ್ಷನು ಆಗಿತ್ತು, ಮತ್ತು ಯೂರಿನ್ ಇನ್ಫೆಕ್ಷನು ಆಗಿತ್ತು. ಕ್ಯಾ ಕರು? ಇಲ್ಲೆಲ್ಲ ಹೊಟ್ಟೆ ಮಾಡಿ ಆ ಸಿಸ್ಟರು, ಅಮ್ಮ ತಾಳ್ಲಿಕ್ಕಾಗೋದಿಲ್ಲ. ಆ ಸಿಸ್ಟರ್ ನನಗೆ ಇನ್ನೂ ಕಣ್ಣಿಂದ ಹೋಗಲಿಲ್ಲ. ಇನ್ನೂ ಕಣ್ಣು ಮುಚ್ಚಿದ್ರೆ ಕಣ್ಣು ಬಿಟ್ಟರೆ ಅವರೇ ಬರ್ತಿದ್ದಾರೆ. ಬೆಳಿಗ್ಗೆ ಹೀಗೆ ನಿದ್ರೆ ಮಾಡಿರ್ತಾನೆ, ಹೀಗೆ ಎದ್ದು ನೋಡಿದರೆ ಸಿಸ್ಟರ್ ಇಂಜೆಕ್ಷನ್ ಇಟ್ಕೊಂಡಿರ್ತಾರೆ. ಸಣ್ಣ ರೆಡಿ ಅಲ್ಲ, ಕೈ ಕೊಡು ಬಾಯ್. ನಾನೆಂತ ಮಾಡೋದು ಗೊತ್ತಾ, ಅವ್ರು ಬರ್ತಾರಲ್ಲ, ಫಸ್ಟ್ ಬಂದ ಕೂಡಲೇ ಎಂತ ಮಾಡೋದು ಗೊತ್ತುಂಟ, ನೋವಾಗ್ತದೆ ಆಯಿತು, ಅದು ಹೆವಿ ನೋವು. ನಿಮ್ಗೆ ಗೊತ್ತುಂಟಲ್ಲ, ಬಾಡಿಯಲ್ಲಿ ಎಲ್ಲೆಲ್ಲ ನರ ಉಂಟು ಎಲ್ಲ ಗೊತ್ತಾಗ್ತದೆ ಗ್ಲೂಕೋಸ್ ಹಾಕಿದರೆ. ಅದು ಗ್ಲೂಕೋಸ್ ಹಾಕೋದು ಸಾಯ್ಲಿ ಮಾರೆ. ಅದಾದಮೇಲೆ ಬಂದು ಇಂಜೆಕ್ಷನ್ ಕೊಡ್ತಾರಲ್ಲ, ಅದಂತೂ ಹೆವಿ ಸೈಕದು, ಮರಳಿಡ್ದು ಹೋಗ್ತದೆ. ಒಂದಿನ ಕೊಟ್ಟಿದ್ದಾರೆ ನೋಡಿ, ಇಲ್ಲಿಂದ ಇಲ್ಲಿ ತನಕ ನರ ಎಲ್ಲ ಎಲ್ಲಿ ಉಂಟು, ಸತ್ಯ ಹೇಳ್ತೇನೆ, ಇಲ್ಲಿಂದ ಇಲ್ಲಿ ತನಕ ನರ ಎಲ್ಲ ಎಲ್ಲೆಲ್ಲ ಉಂಟು ಎಲ್ಲ ಗೊತ್ತಾಗಿದೆ. ಒಂದು ಕಿರ್ಚಿದ್ದೇನೆ, ಹಾಸ್ಪಿಟಲ್ ಗಟ್ಟಿ ಕಿರ್ಚಾಡಿದ್ದೇನೆ ಆಯ್ತಾ. ಮತ್ತು ಡೈಲಿ ಬರುವಾಗ ಸಹ ಹಾಗೆ ಅಳುದಾಯ್ತಾ. ಮತ್ತು ಖರ್ಚೀಫ್ ಇರ್ತದಲ್ಲ ನನ್ನ ಕೈಯಲ್ಲಿ ದಪ್ಪದು, ಫುಲ್ ಬಾಯೊಳಗೆ ತುಂಬಿಸ್ಕೊಳ್ಳೋದು ಖರ್ಚೀಫ್ನ, ಮತ್ತು ಕೊಟ್ಟಿಡ್ಕೊಳ್ಳೋದು. ಮತ್ತು ಅವರು ಇಂಜೆಕ್ಷನ್ ಕೊಡುವಾಗ ಅಳುದು. ಆ ಸಿಸ್ಟರಿಗೆ ನನ್ನ ನೋಡಿನೇ ಮಂಡೆ ಬೆಚ್ಚಾಗೋದು ಮಾರೆ. ದಿನ ಬಂದು ಅವ್ರು ಹೇಳೋದು, ನೀ ಖರ್ಚೀಫ್ ತುಂಬಿಸ್ಕೊ, ಫಸ್ಟ್ ಖರ್ಚೀಫ್ ತುಂಬಿಸ್ಕೊ ಅನ್ನೋದು. ಬಂದು ನಗಡ್ಲಿಕ್ಕೆ ಬರಲಿಲ್ವಾ? ನಗಡ್ಡಿ ಮತ್ತೆಂತ ಮಾಡ್ತೀರಿ? ಒಂದು ರೀಲ್ಸು ಮಾಡೋದಿಲ್ಲ ಅಂತೀರಿ, ಒಂದು ಲೈಕು ಕೊಡೋದಿಲ್ಲ ಅಂತೀರಿ, ಒಂದು ಕಮೆಂಟ್ಸು ಕೊಡೋದಿಲ್ಲ ಅಂತೀರಿ, ಅಟ್ಲೀಸ್ಟ್ ನಗಡಿ. ಬಟ್ ಇವಾಗ ಓಕೆ, ನಾನು ಆಲ್ಮೋಸ್ಟ್ ಸ್ಟ್ರಾಂಗ್ ಆಗಿದ್ದೇನೆ, ತುಂಬ ಬೆಟರ್, ತುಂಬ ಅಂದರೆ ತುಂಬ ಬೆಟರ್, ಮೊನ್ನೆಕ್ಕಿಂತ ತುಂಬ ಬೆಟರ್. ಬಟ್ ಬೇಜಾರೆಂತಪ್ಪ ಅಂದರೆ, ಬೆಳಿಗ್ಗೆ ಎದ್ರೂ ಟ್ಯಾಬ್ಲೆಟ್ ತಿನ್ನು, ಮಧ್ಯಾಹ್ನ ಆದರೂ ಟ್ಯಾಬ್ಲೆಟ್ ತಿನ್ನು, ರಾತ್ರಿ ಆದರೂ ಟ್ಯಾಬ್ಲೆಟ್ ತಿನ್ನು. ನನಗೆ ಹೇರ್ ಟೆಸ್ಟ್ ಅಂದರೆ ಅದೇನೆ. ನಾನು ಎಷ್ಟು ಟೈಮ್ ಇತ್ತು, ಎಂತ ಹುಷಾರಿಲ್ಲದಿರೋ ಹಾಸ್ಪಿಟ್ಲಿಗೆ ಹೋಗ್ತೇನೆ, ಟ್ಯಾಬ್ಲೆಟ್ ತರ್ತೇನೆ, ಬಟ್ ತಿನ್ನೋದೇ ಇಲ್ಲ ಆಯಿತಾ. ಬಟ್ ಈ ಸಲ ಎಂತಾಗಿದೆ ಅಂದರೆ ತಿನ್ನಲೇಬೇಕಾಗಿದೆ. ತಿನ್ನೋದಿದ್ರೆ ನಾನು ನಾಡಿದ್ದು ಶೂಟಿಂಗಿಗೆ ಹೋಗೋದು ಬೇಡ, ಹುಷಾರಿಲ್ಲದೆ ಮತ್ತೆ ಮಲ್ಕೊಂಡ್ರೆ ಯಾರು ಕರ್ಕೊಂಡು ಹೋಗ್ತಾರೆ ಶೂಟಿಂಗಿಗೆ? ಯಾರು ಕರ್ಕೊಂಡು ಹೋಗ್ದಿಲ್ಲ, ಎಲ್ಲ ಬಿಟ್ಟು ಹೋಗ್ತಾರೆ ಅಲ್ವಾ. ಅದಕ್ಕೆ ಬೇಗ
ಟ್ಯಾಬ್ಲೆಟ್ ಎಲ್ಲ ತಿಂದು ಮಮ್ಮ ಮಾಡಿ ಇನ್ನು 2 ದಿನ ಟ್ಯಾಬ್ಲೆಟ್ ಉಂಟು, ಅದು ಫಿನಿಶ್ ಮಾಡಿದರೆ ಕೇಳ್ಕತ್ತ ನಾಟಕ ಬಂದ ಯಾವುದ್ರದ್ದು ಟ್ಯಾಬ್ಲೆಟ್ ಇದು. ಬೇಗ ಬನ್ನಿ, ನಾನಿನ್ನು ತಿಂಡಿ ತಿನ್ನಲಿಲ್ಲ, ಇಷ್ಟು ಲೇಟ್ ಆಯಿತು, ತಿಂಡಿ ತಿನ್ನಲಿಲ್ಲ. ನಮ್ಮ ಅಮ್ಮ ಕೇಳಿದರೆ ಬೆಳಿಗ್ಗೆ ಎಂತ ಹೇಳಿದ್ದಾರೆ ಗೊತ್ತಾ, ಅಲ್ಲಾಡಿ ಗೀತಕ್ಕ ನನಗೆ ಎಲ್ಲಿದ್ದಾರೆ, ಅಲ್ಲೆಲ್ಲೋ ಇದ್ದಾರೆ, ಎಲ್ಲಿ ಅಲ್ಲಿ ಯಾರೂ ಇಲ್ಲ. ಅಲ್ಲೋಡಿ ಅವ್ರು ಮಂಗ ಓಡಿಸೋದು, ಎಷ್ಟು ಮಂಗ ಕಾಟ ಕೊಡ್ತವೆ ಅಂದರೆ, ಈಗ ದನ ಓಡಿಸೋದು, ಆದರೆ ಆವಾಗದಿಂದ ಮಂಗ ಓಡಿಸ್ತಾ ಇದ್ರು ಅವರು. ಅಲ್ಲಿ ನೋಡಿ, ಬೆಳಿಗ್ಗೆ ಯಾವುದೋ ಸ್ಟ್ರಾಂಗ್ ತಿಂಡಿ ತಿಂದಿರಿ ಅನ್ಸುತ್ತ. ಹಾ ಅದೇ ಬಾಂಬ್ ಹೊಟ್ಟದಂಗೆ ಕೊಡ್ತಿತ್ತೀಗ. ಹಾ, ಅವ್ರು ಬೆಳಿಗ್ಗೆ ಮುಂಚೆ 3 ಇಡ್ಲಿ ತಿಂದಿದ್ದಾರಂತೆ, ಅದೇ ಹೊಡಿಸ್ತಾ ಇದ್ದಾರೆ ಮಂಗನಿಗೆ ಈಗ. ನಾನು ಸುಮ್ಮನೆ ಅಂತ ತಿನ್ನಲಿಲ್ಲ. ಬೆಳಿಗ್ಗೆ ಅಮ್ಮನ ಹತ್ರ ಕೇಳಿದೆ ಅಂತ ಹೇಳಿದ್ರು ಗೊತ್ತಿಲ್ಲ, ತಿಂಡಿ ಅಂತ ಅಮ್ಮ ಅಂದ ಕೂಡಲೇ ಅಮ್ಮ ಹೇಳಿದರು, ನಿಂಗೆ ಎಂತ ತಿಂಡಿ ಬೇಕು ಹೇಳು ಅಂತೇಳಿ. ಅದಕ್ಕೆ ನಾನು ಹೇಳಿದೆ ನನಗೆ ಮಸಾಲೆ ದೋಸೆ ಬೇಕು ಅಮ್ಮ ಹೇಳಿದರು, ಓ ಮಸಾಲೆ ದೋಸೆನ ಬೆಳಿಗ್ಗೆ ಬೇಗ ಖಾಲಿಯಾಗಿದೆ, ಬೆಳಿಗ್ಗೆ ಎಲ್ಲ ಟೂರಿದ್ದು ಮಕ್ಕಳೆಲ್ಲ ಬಂದಿದ್ರು, ತುಂಬ ಜನ, ತುಂಬ ಮಾಡಿದ್ದೆ, ಬಟ್ ಎಲ್ಲ ಆರ್ಡರ್ ಖಾಲಿ ಆಯಿತು. ಅದಕ್ಕೆ ನಾನು ಈಗ ಎಂತ ಉಂಟು ಅಮ್ಮ ಕೇಳಿದೆ, ಅಮ್ಮ ಕೇಳಿದೆ, ಸಜ್ಜಿಗೆ ಉಂಟು ಹೇಳಿದರು, ಸಜ್ಜಿಗೆ ಉಂಟಂತೆ. ಅದಕ್ಕೆ ನಾನು ಹೇಳಿದೆ, ಅಮ್ಮ ಬೆಳಿಗ್ಗೆ ಬೇಗ ಏಳಿಸ್ಬೋದಿತ್ತಲ್ಲ, ಅದು ಆರ್ಡ್ರ್ ಬರುವಾಗ, ಸ್ಕೂಲಿದ್ದು ಟೂರಿದ್ದು ಮಕ್ಕಳು ಬರುವಾಗ, ಆರ್ಡ್ರ್ ಬರುವಾಗ ನಂಗೆ ಎಪ್ಸಿದ್ರೆ ನಾನು ಮಸಾಲೆ ದೋಸೆನಾದರೂ ತಿಂತಿದ್ದೆ. ಅದು ಇಲ್ಲ, ಅದು ಖಾಲಿ ಆಯಿತು, ಟೂರಿದ್ದು ಮಕ್ಕಳೆಲ್ಲ ಅದೇ ಬೇಕು ಹೇಳಿದ್ರಂತೆ, ಅದಕ್ಕೆ ಅಂತೆ. ಸಜ್ಜಿಗೆ ತಿನ್ನಬೇಕು, ಸಜ್ಜಿಗೆ ಇವತ್ತು ಸಜ್ಜಿಗೆ ತಿನ್ಲಿಕ್ಕೆ ಆಗೋದಿಲ್ಲ ನನಗೆ ಸಜ್ಜಿಗೆ ತಿಂದ್ರೇ ಆಗೋದಿಲ್ಲ, ತಿಂದು ಅಭ್ಯಾಸ ಸಹ ಇಲ್ಲ, ತಿಂದು ಕೂಡ ಆಗೋದಿಲ್ಲ. ನಮ್ಮ ಮನೆಯಲ್ಲಿ ಸಜ್ಜಿಗೆ ಮಾಡಿದರೆ ನಾವು ತಿನ್ನೋದಿಲ್ಲ, ಚಾನ್ಸೇ ಇಲ್ಲ, ನೋ ವೇ, ಚಾನ್ಸೇ ಇಲ್ಲ. ಆದರೆ ಟ್ಯಾಬ್ಲೆಟ್ ತಿನ್ನಬೇಕು, ಅದಕ್ಕೆ ಎಂತ ಮಾಡಬೇಕು, ಗಟ್ಟಿ ವನಸ್ ಮಾಡಬೇಕು, ಗಟ್ಟಿ ವನಸ್ ಮಾಡಿ ಟ್ಯಾಬ್ಲೆಟ್ ತಿಂದು ಲಾಗ್ ಕಂಟಿನ್ಯೂ ಮಾಡಬೇಕು. ಅಲ್ಲ, ಲಾಗ್ ಕಂಟಿನ್ಯೂ ಜೊತೆ 1-2 ಬಟ್ಟೆ ಒಗಿಲಿಕ್ಕುಂಟು, ಬಟ್ಟೆ ಒಗಿಬೇಕು, ಬಟ್ಟೆ ಒಗೆದು ಆಮೇಲೆ ಎಂತ ಮಾಡಲಿಕ್ಕುಂಟು, ಸ್ವಲ್ಪ ಕೆಲಸ ಉಂಟು. ಮೊನ್ನೆ ಸೀಶಲ್ ಎಲ್ಲ ತಂದಿದ್ದೆ ಅಲ್ಲ, ಸೀಶಲ್ ಅದು ಕಪ್ಪೆ ಚಿಪ್ಪುಗಳು, ಅದನ್ನೆಲ್ಲ ನಿನ್ನೆ ಚೆಂದ ಮಾಡಿ ತೊಳೆದು ಇಟ್ಟಿದ್ದಾನೆ, ತೊಳೆದು ಮಣ್ಣು ತೆಗೆದು ಎಲ್ಲ ಚೆಂದ ಮಾಡಿ ಇಟ್ಟಿದ್ದಾನೆ. ಅದಕ್ಕೇನು ಮಾಡಲಿಕ್ಕೆ ಉಂಟು ನೋಡಿ, ಆದರೆ ಇವತ್ತು ಮಾಡೋದಿಲ್ಲ. ಓಕೆ. ಅಯ್ಯೋ, ಈಗ ಸಹ ಕ್ಯಾಮರಾದಲ್ಲಿ ಎಂತ ಉಂಟಲ್ಲ. ಹಾಂ, ಹೆಬ್ರಿಗೆ ಹೋಗಿ ಬಂತೆ. ಎಂತ ಗೊತ್ತುಂಟ, ನಾನು ಬೆಳಿಗ್ಗೆ ವ್ಲಾಗ್ ಅಲ್ಲಿಗೆ ಸ್ಟಾಪ್ ಮಾಡಿದ್ದೆ. ನನಗೆ ಸೀರಿಯಸ್ಲಿ ಸಮ್ಟೈಮ್ಸ್ ಹೇಗೆ ಆಗ್ತದೆ ಗೊತ್ತುಂಟ, ಆ ಖುಷಿಯ ಮೂಡ್ ಉಂಟಲ್ಲ, ಅದನ್ನು ಫುಲ್ ಡೇ ಕ್ಯಾರಿ ಮಾಡಲಿಕ್ಕೆ ಕಷ್ಟ ಆಗ್ತದೆ ಸಮ್ಟೈಮ್ಸ್. ಸೊ ಹಾಗಾಗಿ ಸ್ಟಾಪ್ ಮಾಡಿದ್ದೆ ಅಲ್ಲಿಗೇನೆ. ಮತ್ತು ಹಾಗೆ ಮಧ್ಯಾಹ್ನದ ಮೇಲೆ, ಇವಾಗ ಗಂಟೆ ಎಷ್ಟು ಗೊತ್ತಾ, 3:15, ಪೇಟೆಗೆ ಹೋಗಿ ಬಂದದ್ದು. ಫಸ್ಟ್ ನಾನು ಇವಾಗ ಕುರ್ಕುರೆ, ಮಸಾಲೆ, ಅಯ್ಯಯ್ಯೋ ಮಮ್ಮೆ, ನಿನ್ನ ಒಂದು ಹಾಕುದಿಲ್ಲ, 2 ಹಾಕುದಿಲ್ಲ, 2 ಹಾಕುದು. ಶಿವಮ್ಮ 1 ಮಿನಿಟ್, ನಾನು ಬೀಗ ತೆಕ್ಕೊಂಡು ಅಮ್ಮನಿಗೆ ಬೀಗ ಲಾಕ್ ಓಪನ್ ಮಾಡಬೇಕಲ್ಲ ಮನೆದು ಫಸ್ಟ್. ಆದರೆ ನಂಗೆ ತಿನ್ನೋದೇ ಮಂಡೆಯಲ್ಲಿ ಉಂಟು. ನನಗೆ ಮನೆಯಲ್ಲೇ ಕುತ್ಕೊಂಡು ಮೊನ್ನೆಯಿಂದ ಟ್ಯಾಬ್ಲೆಟ್ಸ್ ತಿಂದು ಊಟ ಮಾಡಿ ಬಾಯಿ ಎಲ್ಲ ಆಗಿದೆ. ಬೆಳಿಗ್ಗೆ ಎದ್ದರೂ ಟ್ಯಾಬ್ಲೆಟ್ ಮುಖ, ಸಂಜೆ ಎದ್ದರೂ ಮಧ್ಯಾಹ್ನ ಊಟ ಮಾಡಿದ್ರು ಟ್ಯಾಬ್ಲೆಟ್ ಮುಖ, ರಾತ್ರಿ ಊಟ ಮಾಡಿದ್ರು ಟ್ಯಾಬ್ಲೆಟ್ ಮುಖ ನೋಡಬೇಕು. ಬೇಜಾರಾಗೋದಿಲ್ವಾ ನಮಗೆ? ಫಸ್ಟೀಗ ಕುಡ್ಕುಡೆ ತಿನ್ನಬಾರ್ದು ಅಂತ ನನಗೂ ಸಹ ಗೊತ್ತುಂಟು, ಕುರ್ಕುರೆ ಎಲ್ಲ. ಬಟ್ ತುಂಬ ದಿನ ಆಯ್ತು ನಾನು ಎಂಥ ಸಹ ಹೊರಗಡೆ ತಿನ್ನಲೇ ಇಲ್ಲ. ಪಾಪ ಹೇನಾ, ಫೋನ್ ನಿಲ್ಲು 1 ನಿಮಿಷ, ಶಾಂತಿ ತೆಕ್ಕೋ ನೀನು, ಎಂತಕ್ಕೆ ಹೀಗೆ ಮಾಡೋದು? ನಮಗೆ ಫೋನ್ ನಿಲ್ಲಿಸ್ಲಿಕ್ಕೆ ಬರಲಿಲ್ಲ ಇಷ್ಟೊತ್ತು, ಈಗ ನಿಲ್ಲಿಸು. ಚಿಂಟು ಅಲ್ಲಿ ಕೂತಿದ್ದಾಳೆ, ಇವಾಗ ಬರ್ತಾಳೆ, ಅದು ಅಲ್ಲಿದ್ದಾಳೆ ನೋಡಿ.
ಎಲ್ಲಿದ್ದಾಳೆ? ಅಲ್ಲಿದ್ದಾಳೆ. ನಾನು ತಿನ್ಲಿಕ್ಕೆ ಸ್ಟಾರ್ಟ್ ಆದರೆ ಈಗ ಓಡಿ ಬರ್ತಾಳೆ ನೋಡಿ. ಬರಲಿಲ್ಲ. ಬಂದು ಚಿಂಟು ತಿಂಡಿಯಲ್ಲ ಅದು. ಹಾಂ ತಿಂಡಿಯಲ್ಲ ಅದು. ನೋ ತಿಂಡಿಯಲ್ಲ. ತಿನ್ನುವಾಗ ಮಾತ್ರ ನೈಸ್ ಮಾಡಲಿಕ್ಕೆ ಬರೋದು, ಬೇರೆ ಹೊತ್ತಿಗೆ ಬರೋದಿಲ್ಲ ಅವಳು. ಹೌದು, ಅವಳದ್ದು ಮಕ್ಕಳಿಗೆ ತೋರಿಸ್ಲಿಲ್ಲಲ್ಲ. ತಿನ್ನ ವೇಸ್ಟ್ ಆಗ್ತದೆ. ಎರಡು ಕುರ್ಕುರೆ ನಾನಾದರೂ ತಿಂತಿದ್ದ, ವೇಸ್ಟ್ ಮಾಡ್ತಿದ್ದಾಳೆ. ತಿನ್ನು, ನಾನಾದರೂ ತಿಂತಿದ್ದೆ ಮಾರೆ ಕುರ್ಕುರೆ. ಅವಳು ಕೇಳಿಲ್ಲ ಅಂತೇಳಿ ಅವಳಿಗೆ ಹಾಕಿದ್ದ. ಅಲ್ಲಿ ನೋಡಿ, ಅವಳು ಹಾಗೆ ಬಿಟ್ಟಿದ್ದಾಳೆ. ವೇಸ್ಟ್. ಅದಾಗೆ ಬಿಟ್ಟಿದ್ರೆ ನಾನಾದರೂ ತಿಂತಿದ್ದ. ಗೊತ್ತಪ್ಪಜನಿಕ ಯಾನಂದ್ರಲ್ಲಿ ತಿಂತು ಆಯ್ತಾ? ಬಾಯೆಲ್ಲ ಹೇಗಾಗಿತ್ತು ಗೊತ್ತಾ? ಯಾವಾಗಲೂ ತಿನ್ನಬಾರ್ದು, ಅಪರೂಪಕ್ಕಾದ. ನಾನು ಕುರ್ಕುರೆ ತಿನ್ನೋದೆ ಎಷ್ಟೋ ಟೈಮ್ ಆಗಿತ್ತು. ಔಟ್ಸೈಡ್ ಫುಡ್ ಬಿಟ್ಟೆ ತುಂಬ ಟೈಮ್ ಆಗಿದೆ. ಇದೆಲ್ಲ ಸುಮ್ಮನೆ ಬಾಯಿ ರುಚಿಗಲ್ಲ. ಯಾವುದು ಪುಂದೆ ಪಾದ್ಮೇಲೆ ತಿಂತು ಜೈ. ನಾನು ನೋಡಿ ಹೇಗೆ ನೋಡ್ತಿದ್ದಾಳಂತ. ಯಾವ್ದಾ ಸ್ವಲ್ಪ ಪಾಡ್ನೆ ತಿಂತು ಜೈ. ಅವಳದು ಹಾಗೆ ಉಂಟಲ್ಲಿ. ಅವಳಿಗೆ ಕುರ್ಕುರೆ ಇಷ್ಟ ಆಗಲಿಲ್ಲವ ಅಂತ. ಖಾಲಿ ಆಯ್ತಂತ. ಫಸ್ಟು ಬಟ್ಟೆ ಚೇಂಜ್ ಮಾಡಿ ಫ್ರೆಶ್ ಅಪ್ ಆಗಿ ಬರ್ತೇನೆ. ಓಕೆ ಓಕೆ ಯಬ್ಬಾ ಒಂದು ತಿನ್ಪನೈ. ಇದು ತಿಂತಾಳೆ. ಅವಳು ಹೆಲ್ದಿ ಫುಡ್ ಮಾತ್ರ ತಿನ್ನೋದು. ಈಗ ಅವಳು ಮಗುವನ್ನು ಹೆತ್ತದಷ್ಟೇ ಅಲ್ಲ, ಅದಕ್ಕೆ ಹೆಲ್ದಿ ಫುಡ್ ಮಾತ್ರ ತಿನ್ನೋದವಳು. ನಮ್ಮ ಹಾಗೆ ಕುರ್ಕುರೆ ಎಲ್ಲ ತಿನ್ನೋದಿಲ್ಲ. ಸಾಕಾಯ್ತು. ವ್ಲಾಗ್ ಇದ್ದು ಎರಡೆರಡು ಕ್ಲಿಪ್ ಮಾಡುವಾಗ ಬೆಳಿಗ್ಗೆಯಿಂದ ಸಂಜೆ ತನಕ ಆಗಿ ಹೋಯ್ತು. ಎಂತ ಸಹ ಮಾಡಲಿಲ್ಲ ನನಗೆ. ನಾನು ಒಂದ್ಸಲ ಅಂದ್ಕೊಂಡೆ ಇವತ್ತು, ಅಂದರೆ ಬೆಳಿಗ್ಗೆದು ಒಂದು ಕ್ಲಿಪ್ ಎರಡು ಕ್ಲಿಪ್ಪು ಮಾಡಿಕೊಂಡೆ ವ್ಲಾಗ್. ಮತ್ತೆ ಅನ್ನಿಸ್ತು ಒಂದು ನಿಮಿಷ ಇರಿ, ಬೇಕು ಚಕ್ಕುಲಿ ಬೇಕು ಪುನಃ. ಎರಡು ಕ್ಲಿಪ್ ಮಾಡಿಕೊಂಡೆ ಬೆಳಿಗ್ಗೆ. ಆಮೇಲೆ ಅನ್ನಿಸ್ತು ತುಂಬ ಸ್ಟ್ರೆಸ್ ಅನಿಸ್ತು, ಏನೋ ಟೆನ್ಷನ್ ಅನಿಸ್ತು. ಆಮೇಲೆ ಅನಿಸ್ತು ಬೇಡ ಇವತ್ತು ವ್ಲಾಗ್ ಮಾಡೋದು. ನನಗದು ಫೇಸ್ ಕ್ಯಾರಿ ಮಾಡಲಿಕ್ಕಾಗಲಿಲ್ಲ. ಸೊ ಕ್ಯಾನ್ಸಲ್ ಮಾಡುವ ಅಂದ್ಕೊಂಡೆ. ಆಮೇಲೆ ಅಗೇನ್ ಇವಾಗ ಸಂಜೆ ಶುರು ಮಾಡಿದ್ದು. ಟೆನ್ಷನ್ ಯಾವಾಗಲೂ ಇರ್ತದಲ್ಲ, ನಾವು ಹುಟ್ಟಿದವಾಗದಿಂದ ಸಾಯೋ ತನಕ ಸಹ ಟೆನ್ಷನ್ನೇ. ಎಂತ ಮಾಡೋದು ಹೇಳಿ ಅಲ್ಲವಾ? ನನಗೆ ಹೆಬ್ರಿ ಪೇಟೆಗೆ ಹೋಗ್ಲಿಕ್ಕೆ ಹೋಗಿದ್ದೇನೆ ತಾಳ.
ಮಾವ ಅಲ್ಲಿ ಅಮ್ಮ ಜೆರಾಕ್ಸ್ ಅಂಗಡಿಗೆ ಹೋಗಿದ್ರು. ಆವಾಗ ಮಾವ ಕೇಳಿದ್ರು ನನಗೆ ಊಟಕ್ಕೆ ಅಂತ ಹೇಳಿ. ಆವಾಗ ಹೇಳಿದೆ ಚಿಕನ್ ಇತ್ತು ಅಂತ. ಆಮೇಲೆ ನೆನಪಾಯ್ತು ನನಗೆ ನಮ್ಮಮ್ಮ ನಿನ್ನೆ ರಾತ್ರಿ ನಿನ್ನೆ ಸೋಮವಾರ ಅಲ್ಲ, ಚಿಕನ್ ಇತ್ತು ಮನೇಲಿ. ನಾನು ಚಿಕನ್ ತಿನ್ನೋದಿಲ್ಲ ಅಲ್ಲ ಸೋಮವಾರ, ಅದಕ್ಕೆ ಅಮ್ಮ ಬದನೆಕಾಯಿ ಇತ್ತು, ಚಟ್ನಿ ಬದನೆಕಾಯಿನ ಗೆಂಡ ಉಂಟಲ್ಲ, ಗೆಂಡ ಅಂದರೆ ಅಂತ ಗೊತ್ತುಂಟಲ್ಲ, ಇದು ಕಟ್ಟಿಗೆ ಬೆಂಕಿಗೆ ಹಾಕಿ ಆಮೇಲೆ ಉಳಿತದಲ್ಲ ಗೆಂಡ, ಅದಕ್ಕೆ ಹಾಕಿ ಸುಟ್ಟು ಚಟ್ನಿ ಮಾಡಿದರು. ಅಷ್ಟು ಚೆಂದಾಗಿತ್ತು. ನಿನ್ನೆ ಅದು ಮಾಡಿದರು. ನಾನು ಎಂಥ ಟಾಪಿಕ್ ಹೇಳಲಿಕ್ಕೆ ಹೋದೆ ಅಂತ ನನಗೆ ನೆನಪೋಯ್ತು ಮ್ಯಾರೇಜ್. ಹಾಂ ಮಾವು ಕೇಳಿದ್ರ, ಸಾರು ಹೇಳಿದ್ನ, ಮತ್ತು ಅದು ನೆನಪಾಯ್ತು ನನಗೆ ನಿನ್ನೆ ರಾತ್ರಿದ್ದು. ಹೆಬ್ರೇಲಿದ್ದೇನೆ, ಆಟೋದಲ್ಲಿ ಕುತ್ಕೊಂಡಿದ್ದಾರೆ, ಊಟ ಮಾಡಿನೇ ಹೋದದ್ದು, ಊಟ ಮಾಡಿ ಸ್ವಲ್ಪ ಹೊತ್ತರಲ್ಲೇ ಹೊರಟದಲ್ಲ. ಆದರೂ ನಂಗೆ ಅದು ಬದನೆಕಾಯಿ ಚಟ್ನಿ ಎನ್ಸಿದ ಕೂಡಲೇ ಜೋರು ಹಸಿವೆ ಆಗ್ತುಂಟು, ತಡ್ಕೊಳ್ಳಿಕ್ಕಾಗೋದಿಲ್ಲ. ಎಂತ ಮಾಡಲಿಕ್ಕೂ ಇಲ್ಲ. ನನ್ನ ರಬ್ಬರ್ ಚಪ್ಪಲ್ ಮೇಲೆ ತೆಗೆದಿಡ್ಬೇಕು, ಇಲ್ಲಾಂದರೆ ನಾಯಿಗಳು ತಿಂದಾಕ್ತವೆ. ತಿನ್ನೋದು ಮಾರೆ, ನಮ್ಮ ಚಿಂಟು ತಿನ್ನೋದಿಲ್ಲ, ಅವ್ಳು ಗುಡ್ಗರ್ಲು. ಒಂದು ನಿಮಿಷ ಇರಿ. ನಮ್ಮಮ್ಮ ಇನ್ನೊಂದು ಪ್ಯಾಕೆಟ್ ಕುರ್ಕುರೆ ಇತ್ತಲ್ಲ, ಸ್ವಲ್ಪ ತಿಂದು ಇಟ್ಟಿದ್ದಾರೆ. ಜ್ವರ 1 ತಿಂಗಳು ಬಂದದ್ದು ನೋಡಿ ಅಂತೆ. ಅವಳಿಗೆ ಇಷ್ಟ ಇಲ್ಲ, ತಿನ್ನೋದಿಲ್ಲ ಅವಳು. ಹಾಕಿದ್ದೇನೆ ಆದರೂ ಸಹ ಮಿಡುಕ್ತಿದ್ದಾಳೆ. ಜ್ವರ 1 ತಿಂಗಳು ಬಂದದ್ದು. ಎಷ್ಟು ವೆಯ್ಟ್ ಲಾಸ್ ಆದ ಗೊತ್ತಾ? ಮೊದಲೇ ಕಡ್ಡಿ ಥರ ಇದ್ದೆ ಮರೆ, ಹೀಗಿದ್ದೆ, ಈಗ ಹೀಗಾಗಿದ್ದೇನೆ. ಮೂಳೆ ಹೊರಗೆ ಬಿದ್ದಿದ್ದೆ ಅಲ್ಲ ಚಿಂಟು ಸಹ ಹಾಗೆ ಆಗಿದ್ದಾಳೆ. ಅವಳಾದ್ರೆ ಮಗುವನ್ನು ಹೆತ್ತಿದ್ದಾಳೆ, ನಾನೆಂತ ಮಾಡಿದ್ದೇನೆ, ಬರೀ ಜ್ವರ ಬಂದದ್ದು ಅಲ್ಲ ಚಿಂಟು. ಹೇಳು ಅವರಿಗೆ ಸಹ ನೋಡುದಂತ. ಚಿಂಟುದು ಯಾರದು ಸ್ಕ್ರೀನಲ್ಲಿ? ಏರವು ಏಡವು ಚಿಂಟುದು ಮಕ್ಕಳೆಲ್ಲ ಮಲ್ಕೊಂಡಿದ್ದಾರೆ. ನಾನು ನಾಳೆ ತೋರಿಸ್ತೇನೆ ನಿಮಗೆ. ನಾಳೆ ವ್ಲಾಗ್ ಮಾಡಿದರೆ ನಾಳೆ ತೋರಿಸ್ತೇನೆ ಆಯಿತಾ? ಇವಾಗ ಮಲ್ಕೊಂಡವರನ್ನೆಲ್ಲ ಎಬ್ಬಿಸ್ಬಾರ್ದು, ಅದಕ್ಕೆ ಎಲ್ಲ ಕಣ್ಬಿಟ್ಟಿದ್ದಾರೆ. ಮೊನ್ನೆ 3-4 ದಿನ ಆಯಿತು ಕಣ್ಬಿಟ್ಟು. ಪಟಾಣಿ ಚಂದ ಉಂಟು. ಮತ್ತೆ ಯಾರು ಕಮೆಂಟ್ ಹಾಕ್ಬೇಡಿ, ಎಂತ ತಿಂತಾನೆ ಇರ್ತಿಲ್ಲ ಅಂತ. ಸತ್ಯ ಹೇಳ್ಬೇಕಾ, ತುಂಬ ದಿನ ಆಗಿತ್ತು. ಔಟ್ ಸೈಡ್ ಇದೆಂತ ತಿನ್ನೋದಲ್ಲ, ಇನ್ಕ್ಲೂಡ್ ಚಾಕ್ಲೇಟ್ ತಿಂತಿದ್ದೆ, ಅದೆಲ್ಲ ಸುಳ್ಳಲಿಕ್ಕಾಗೋದಿಲ್ಲ. ಚಾಕ್ಲೇಟ್ ತಿಂದಿದ್ದಾನೆ, ಇಲ್ಲ ಅಂತ ಹೇಳೋದಿಲ್ಲ. ಬಟ್ ಮೋಸ್ಟ್ ಆಫ್ ದ ಫುಡ್ಸು ಎಲ್ಲ ಕಂಟ್ರೋಲ್ ಮಾಡಿದ್ದೆ, ಹೊರಗಡೆದ್ದೆ, ಅದು ಬೇಡ ಹೇಳಿ. ಅದಕ್ಕೆ ಇವತ್ತು ತುಂಬ ಆಸೆಯಾಗಿ 2 ಪ್ಯಾಕೆಟ್ ಕುರ್ಕುರೆ ತಂದೆ. ಅಲ್ಲಿಗೋಗಿ ಕುರ್ಕುರೆ ಕೇಳಿದ್ರೆ ಆ ಅಂಗಡಿಯಲ್ಲಿ ಎಂತ ಹೇಳ್ತಿದ್ದಾರೆ ಗೊತ್ತುಂಟು ಅವರು, ನಿಂಗೆ ಡಾಕ್ಟರ್ ಕುರ್ಕುರೆ ತಿನ್ಲಿಕ್ಕೆ ಹೇಳಿದ್ದಾರೆ. ಅಮ್ಮ ಈಗ ಎಂತ ಗೊತ್ತಾ, ಚಳಿಗಾಲ ಮರದಲ್ಲಿ ಎಲ್ಲ ಹುಳಗಳು ನೇತಾಡ್ತಿರ್ತವೆ. ಅಂದರೆ ನನಗೆ ಸ್ಕ್ರೀನಲ್ಲಿ ಒಂದು ಎಂಥದ್ದಿದು, ನಾನು ಸಣ್ಣವಳಿರುವಾಗೆಲ್ಲ ಹೇಳೋದು ನನಗೆ ಅಮ್ಮನವರು, ಮರದಲ್ಲಿ ನೇತಾಡ್ತಿರ್ತದಲ್ಲ ಹುಳ, ಅದು ಸುಸೈಡ್ ಮಾಡ್ಕೊಳ್ಳೋದಂತೆ. ಚಳಿಗಾಲ ಬಂದ ಕೂಡಲೇ ನೇತಾಡ್ತಿರ್ತದೆ. ಇಲ್ಲೆಲ್ಲ ಬೋಗಿ ಮರ ಇರ್ತದಲ್ಲ, ಅದರಲ್ಲೆಲ್ಲ ನೇತಾಡ್ತಿರ್ತದೆ. ನಾನು ಅದುವೇ ಮಂಡೆಗೆ ಬಿತ್ತು ಅಂತ ನೋಡಿದ್ದೆ. ಮಂಡೆಗೆ ಬಿದ್ದರೆ ಎಂತಿಲ್ಲ, ಅದು ಹೆದರುವ ಮೊದಲು ನಾನು ಹೆದರ್ತೇನೆ. ನನಗೆ ಹೆಚ್ಚಿನ ಜನರು ಹೇಳುದಾಯ್ತಾ, ತುಳುವಲ್ಲಿ ಮಾತನಾಡಿ, ತುಳುವಲ್ಲಿ ರೀಲ್ಸ್ ಮಾಡಿ ಅಂತ. ತುಳುವಲ್ಲಿ ರೀಲ್ಸ್ ಮಾಡಿದರೆ ಸತ್ಯ ಹೇಳ್ತೇನೆ ನಾನು,
ತುಳುನಾಡಿನವರಿದ್ದ ಅಲ್ಲಿದ್ದವರೆಲ್ಲ ನನಗೆ ಬಂದು ಹೊಡಿಲಿಕ್ಕೆ ಶುರು ಮಾಡ್ತಾರೆ. ನನಗೆ ಸತ್ಯ ಹೇಳಬೇಕು ಅಂದರೆ ನನಗೆ ತುಳು ಬರ್ತಾನೆ ಇರಲಿಲ್ಲ. ನನ್ನ ಚಿಕ್ಕದ್ರಿಂದಲೂ ನಾನು ಮಾತನಾಡ್ತಾ ಇರೋದು ಕನ್ನಡವೇ. ನನಗೆ ತುಳು ಲ್ಯಾಂಗ್ವೇಜ್ ಬರೋದೇ ಇಲ್ಲ. ಅಂದರೆ ಮನೇಲಿ ಹೇಳಿಕೊಳ್ಳಿಲ್ಲ. ಅಮ್ಮನವರೆಲ್ಲ ತುಳುನೇ ಮಾತಾಡ್ತಾಯಿದ್ರು, ಬಟ್ ನಮಗೆ ಹೇಳಿಕೊಳ್ಳಿಲ್ಲ ಮಕ್ಕಳಿಗೆ. ಆಮೇಲೆ ನಾನು ದೊಡ್ಡೋಳಾದಮೇಲೆ ಸ್ವಲ್ಪ ಇಂಟ್ರೆಸ್ಟ್ ಇತ್ತು, ಅಷ್ಟೊಂದು ಇದಿರಲಿಲ್ಲ. ಬಟ್ ಫಿಲ್ಮ್ ಇಂಡಸ್ಟ್ರಿಗೆ ಜಾಯಿನ್ ಆದಮೇಲೆ ಲೈಕ್ ತುಳು ಫಿಲ್ಮಲ್ಲಿ ಆ್ಯಕ್ಟ್ ಮಾಡಬೇಕು ಅಂತ ಹೇಳಿ ಬುಕ್ಕಲ್ಲೆಲ್ಲ ಬರೆದು ಕಲಿತದ್ದು. ಇವಾಗ ನಂದು ತುಳು ಇಂಪ್ರೂವ್ ಆಗಿದೆ, ತುಂಬ ಇಂಪ್ರೂವ್ ಆಗಿದೆ. ಚಂದ ಮಾತಾಡ್ತೇನೆ, ಬಟ್ ಕರೆಕ್ಟ್ ತುಳು ಬರುವವರಿಗೆ ಗೊತ್ತಾಗ್ತದೆ ನಾನು ಲಾಟ್ ಪೊಟ್ಟ ಅಂತೇಳಿ. ಅಂದರೆ ಎಂಥಾದ್ರೊಂದು ಗುಂಡು ಹಾಕ್ತಾ ಇರ್ತೇನೆ ಮಿಡ್ಲಲ್ಲಿ, ಬಟ್ ಮಾತನಾಡ್ತೇನೆ, ಚಂದ ಮಾಡಿ ಮಾತನಾಡ್ತೇನೆ. ಬಟ್ ನೆಕ್ಸ್ಟ್ ಎಲ್ಲಾದರೂ ಟ್ರೈ ಮಾಡುವ ಆಯಿತಾ. ಫಸ್ಟ್ ಮೊದಲು ವ್ಲಾಗ್ ಮಾಡ್ತಿದ್ದೆ, ಬಟ್ ಅದೆಲ್ಲ ಡಿಲೀಟ್ ಮಾಡಿದ್ದೇನೆ ಆಯಿತಾ. ಮೊದಲೆಲ್ಲ ವ್ಲಾಗ್ ಮಾಡ್ತಿದ್ದೆ, ಅದು ತುಳುವಲ್ಲೇ ಮಾಡ್ತಿದ್ದೆ. ಅವಾಗ ನನಗೆ ಎಲ್ಲ ಕೇಳೋದಾಯ್ತು, ನೀನು ಕನ್ನಡ ಮಾತಾಡೋದಿಲ್ಲ, ತುಳುವಲ್ಲಿ ಎಂತಕ್ಕೆ ನೀನು ಮಾತಾಡೋದಿಲ್ಲ, ಮಿಡ್ಕ್ಲಿಕ್ಕ ಕೇಳೋದು. ನನಗೆ ಅವಮಾನ ಆಗೋದಿಲ್ವಾ ಅವಾಗ? ಹಾಂ ಅಲ್ವಾ, ಸುಮ್ಮನೆ ಎಂತಕ್ಕೆ ಕೆಟ್ಟೀಸಾಗೋದು. ಅದಕ್ಕೆ ಕನ್ನಡ ಮಾತನಾಡಿ. ಇಲ್ಲಿಯವರಿಗೂ ಅರ್ಥ ಆಗ್ತದೆ, ಅಲ್ಲಿಯವರಿಗೂ ಅರ್ಥ ಆಗ್ತದೆ, ಎಲ್ಲ ದಿಕ್ಕಲ್ಲಿದ್ದವರಿಗೂ ಸಹ ಅರ್ಥ ಆಗ್ತದೆ. ಕನ್ನಡ ಮಾತನಾಡಿ, ಸಹಕರಿಸಿ, ಅಷ್ಟೇ. ನಾನು ಎಂಥದ ಟಾಪಿಕ್ ಹೇಳ್ತಾ ಇದ್ದೆ, ನಂಗೆ ನೆನಪೋಯ್ತಲ್ಲ. ಇಲ್ಲ ಏನೋ ಎಲ್ಲ ಹೇಳಿದೆ ಅಲ್ಲ. ಓಕೆ. ಇಷ್ಟೊತ್ತು ಎಂತ ಮಾಡಿದೆ ಗೊತ್ತಾ? ಆವಾಗದಿಂದ ತುಂಬ ಹೊತ್ತಾಯಿತು. ಎಂತ ಮಾಡ್ತಾ ಇದ್ದೆ ಗೊತ್ತಾ? ಸುಮ್ಮನೆ ಹೀಗೆ ಒಂದು ರೀಲ್ಸ್ ಇದ್ದು, ಅಂದರೆ ಮಾತನಾಡಿದ್ದು ಎಡಿಟ್ ಮಾಡ್ಕೊಳ್ತಾ ಇದ್ದೆ. ಈಗ ಸಂಜೆ ಆಯ್ತಲ್ಲ, ಒಂಚೂರು ಗಿಡಕ್ಕೆ ನೀರು ಹಾಕುವ ಅಂಥೇಳಿ ಬಂದೆ. ಎಲ್ಲ ಗಿಡಕ್ಕೆ ಹಾಕೋದಿಲ್ಲ, ಇವತ್ತು ಒಂಚೂರು ಗಿಡದ ಬುಡ ಹರಡಿದ್ನ ಇಲ್ಲಿ, ಅದಕ್ಕೊಂಚೂರು ಹಾಕುವ ಅಂತೇಳಿ. ಮತ್ತು ಹಾಗೆ ಬಿಟ್ಟರೆ ಸತ್ತರೆ ಅಲ್ಲ, ಅದಕ್ಕೆ ಇದೆಂತ ಹಾಕಿದ್ದು ಗೊತ್ತಾ? ಸೊಪ್ಪು ಹಾಕಿದ್ದು. ಅದು ಸೊಪ್ಪು ಗಿಡದ ಬುಡಕ್ಕೆ ತಂಪಂತೆ, ಅದಕ್ಕೆ ಹಾಕಿದ್ದು. ದಾಸವಾಳದ ಗಿಡ, ಇದು ಮಲ್ಲಿಗೆದ ಗಿಡ, ಕೆಸ್ಕರುವಿದ ಗಿಡ, ಇದಕ್ಕೆಂತ ಹೇಳ್ತಾರೆ ಗೊತ್ತಿಲ್ಲ. ಅಬ್ಬಾ ಮುಳ್ಳು ಹೇ ಉದರ್ರು, ಮುಳ್ಳು ಹೇ ಕಾಲಿಗೆ ಚುಚ್ತಾ ಹೇ. ಬೇಗ ಲಾಗ್ ಸ್ಟಾಪ್ ಮಾಡ್ಬೇಕು. ಗಂಟೆ ಎಷ್ಟಾಯ್ತು ಗೊತ್ತುಂಟಾ? 5:30 ಆಯಿತು ಅಂತ. ನಾನು ಇನ್ನೂ ಸಹ ವ್ಲಾಗ್ ಮಾಡ್ತಾಯಿದ್ರೆ ಯಾವಾಗ ಎಡಿಟ್ ಮಾಡೋದು, ಯಾವಾಗ ಅಪ್ಲೋಡ್ ಮಾಡೋದು? ಭಾಷೆ ಇಲ್ಲ ಸ್ವರ್ಣನಿಗೆ, ಚೂಸ ಭಾಷೆ ಇಲ್ಲ, ಅದು ಮೊದಲೇ ಗೊತ್ತುಂಟು ಬಿಡಿ. ಹೇಳೋದೆಂತ ಉಂಟು, ಹೇಳಿ ಯೂಸ್ ಇಲ್ಲ ಸ್ವರ್ಣನಿಗೆ. ಅಷ್ಟೇ, ನೀರಷ್ಟೇ ಹಾಕೋದು. ಕಾಡು ಉಳಿಸಿ ನಾಡು ಬೆಳೆಸಿ. ಕಾಡು ಉಳಿಸಿ ನಾಡು ಬೆಳೆಸಿ. ಸರಿ, ಥ್ಯಾಂಕ್ ಯು ಸೋ ಮಚ್. ನನ್ನ ವಿಡಿಯೋ ನಂಗೆ ಗೊತ್ತುಂಟು, ಮೇ ಬಿ ಇವತ್ತು ಬೋರಿಂಗ್ ಇರ್ಬೋದು. ನನ್ನ ವಿಡಿಯೋದಲ್ಲಿ ಎಂತ ಸಹ ಮಾಡಲೇ ಇಲ್ಲ, ನಾನು ಸುಮ್ಮನೆ ಒಂದು ವ್ಲಾಗ್ ಮಾಡಿದೆ. ಬಟ್ ಬೋರಿಂಗ್ ಆದರೆ ಐ ಆಮ್ ಸೋ ಸಾರಿ. ಎಂತಪ್ಪ ಅಂದರೆ ನಾಳೆ ವ್ಲಾಗ್ ಮಾಡ್ತೇನೆ ಇಲ್ಲ ಗೊತ್ತಿಲ್ಲ, ಮೇ ಬಿ ಮಾಡ್ಬೋದೇನೋ. ಮಾಡಿದರೆ ನೋಡಿ ಸಪೋರ್ಟ್ ಮಾಡಿ. ಹಾಗೆಯೇ ನನಗೆ ಯಾರೆಲ್ಲ ಪ್ರತಿದಿನ ನನ್ನ ವೀಡಿಯೋ ನೋಡಿಕೊಂಡು ಯಾರೆಲ್ಲ ಸಪೋರ್ಟ್ ಮಾಡ್ತಾಯಿದ್ರಿ, ಇವಾಗಲೂ ಕೂಡ ರೇರಾಗಿ ಅಪ್ಲೋಡ್ ಮಾಡಿದಾಗ ಯಾರೆಲ್ಲ ನೋಡ್ಕೊಂಡು ನನಗೆ ಸಪೋರ್ಟ್ ಮಾಡ್ತಾಯಿದ್ರಿ, ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ಹೀಗೆ ಯಾವತ್ತೂ ಸಪೋರ್ಟ್ ಮಾಡ್ತಾಯಿರಿ. ಲವ್ ಯು ಆಲ್ವೇಸ್. ಬಾಯ್. ನಾಳಿನ ಹೊಸ ವಿಡಿಯೋ ಜೊತೆ ಮತ್ತೆ ಸಿಗುವ. ಬಾಯ್.